ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾವ್ಯ. ನಾನಿವತ್ತು ಮಂಗಳೂರು ಗೋಳಿ ಬಜೆ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ನಾನು ಅದಕ್ಕೆ 1 ಕಪ್ ಮೈದಾ, 1 ಕಪ್ ಮೊಸರು, ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, 1 ಕಪ್ ಸಕ್ಕರೆ, ಸ್ವಲ್ಪ ಅಡುಗೆ ಸೋಡಾ, ಜೀರಿಗೆ ಮತ್ತು ಉಪ್ಪು, ಇದಿಷ್ಟನ್ನು ತಗೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಹೇಗೆ ಅಂತ. ಒಂದು ಬೌಲ್ಗೆ, ಈ ಬೌಲಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ನೋಡಿ, 2 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕಾಗಿ 1 ಕಪ್ ಮೊಸರು ತಗೊಂಡಿದ್ದೀನಿ, ಅದ್ರ ಪ್ರಮಾಣ. ಈಗ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, ಸ್ವಲ್ಪ ಹಸಿಮೆಣಸು, 1 ಕಪ್ ಸಕ್ಕರೆ ಪ್ರಮಾಣನೂ ಅಷ್ಟೇ ಸ್ವಲ್ಪನೇ ತೊಗೊಂಡಿದ್ದೀನಿ, ಚಿಕ್ಕ ಕಪ್ಪಲ್ಲಿ. ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಂ 2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ತಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಅಂದರೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬೇಡಿ. ಸ್ವಲ್ಪ ನೀರಿದ್ದು ಬಸಿದ್ದಾಗಲೇ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆದರೆ ಆಮೇಲೆ ಕಲಿಸ್ಲಿಕ್ಕೆ ಆಗಲ್ಲಲ್ವ, ಹಾಗಾಗಿ ನೋಡಿ ಇಷ್ಟು ಹದ ಇರಬೇಕು ಕಲಸಿದ್ದು. ಈ ಥರ ಬಿಡ್ಲಿಕ್ಕೆ ಆಗಬೇಕದು. ನೀವು ಎಷ್ಟು ನೀಟಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತದು. ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಆಲ್ರೆಡಿ ಕಲಸಿ ಆಗಿದೆ. ಈಗ ಇದನ್ನು ಒಂದು 2 ರಿಂದ 3 ಅವರ್ ಆದರೂ ನೆನೆಯಕ್ಕೆ ಬಿಡಿ. ಆಲ್ರೆಡಿ 2 ರಿಂದ 3 ಅವರ್ ನೆನೆಸಿಟ್ಟಿದ್ದೀನಿ ನಾನು ಕಲಿಸ್ಬಿಟ್ಟು. ಈಗ ಇದನ್ನು ಮಾಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಆಲ್ರೆಡಿ ಹಿಟ್ಟು ಹೇಗಿದೆ. ಸಕ್ಕರೆ ಹಾಕಿರ್ತೀನಲ್ವ, ಹಾಗಾಗಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ನೀರು ಬಿಟ್ಕೊಂಡಿರತ್ತಲ್ವ ಸಕ್ಕರೆ, ಹಾಗಾಗಿ ಎಣ್ಣೆ ಕಾದಿದೆ. ಈಗ ಹಾಕ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಫ್ಟಾಗಿರಬೇಕು, ಇಷ್ಟೇ ತೆಳು ಇರಬೇಕು. ಇನ್ನೂ ತೆಳು ಆಗೋದು ಬೇಡ, ದಪ್ಪನೂ ಬೇಡ.
ರೆಡಿ ಹೆಂಗೆ ಬೇಯ್ತಾ ಇದೆ. ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆಮೇಲೆ ಚೆನ್ನಾಗುತ್ತೆ. ಇಷ್ಟು ಹದ ಬೆಂದರೆ ಆಯಿತು. ಈಗ ನೋಡಿ ಎಣ್ಣೆ ಕಾಯ್ತಾ ಇದ್ದಾಗಲೇ ಇನ್ನು ಬೇಗ ಬೇಗ ಜಾಸ್ತಿ ಹಾಗೆ ಉಬ್ಬತ್ತೆ ಬಿಡ್ತಾ ಇರುವಾಗ.